उद्या सकाळी 11 वाजता बीजेपीचे उमेदवार अण्णासाहेब जोल्ले हे उमेदवारी अर्ज दाखल करणार असल्याची माहिती विधान परिषद सदस्य महांतेश कवटीमठ यांनी पत्रकार परिषदेवेळी दिली आहे। यानंतर सायंकाळी 4 वाजता सार्वजनिक सभेचे आयोजन करण्यात आले असून या सभेला नेते मंडळी उपस्थित राहणार आहेत। उद्या दुपारी 11 वाजता बीजेपीचे उमेदवार अण्णासाहेब जोल्ले यांचा उमेदवारी अर्ज दाखल करण्यात येणार असल्याची माहिती विधान परिषद सदस्य महांतेश कवटीमठ यांनी चिक्कोडी येथील पत्रकार परिषदेवेळी दिली आहे। पुढे ते पत्रकारांशी बोलताना म्हणाले, बेळगाव जिल्ह्यातील प्रमुख नेत्यांसह राज्यसभा सदस्य प्रभाकर कोरे, माजी खासदार रमेश कत्ती, उमेश कत्ती यांच्यासह आजी माजी आमदार उपस्थित राहणार असून कर्नाटक राज्याचे माजी उपमुख्यमंत्री ईश्वरप्पा यांची प्रमुख उपस्थिती लाभणार असल्याची माहिती त्यांनी यावेळी दिली आहे। यानंतर सायंकाळी 4 वाजता सार्वजनिक सभेचे आयोजन करण्यात आले असून या सभेमध्ये माजी मुख्यमंत्री बीएस येडियुरप्पा, जगदीश शेट्टर, कर्नाटक राज्याचे बीजेपीचे माजी राज्य अध्यक्ष प्रल्हाद जोशी तसेच जिल्ह्यातील सर्व बीजेपीचे राजकीय नेते सभेस उपस्थित राहणार आहेत। या संदर्भात बोलताना ते म्हणाले, काँग्रेस मुक्त कर्नाटक करण्यासाठी संमिश्र सरकारचे माजी प्रधानमंत्री एच.डी. देवेगौडा व कुमारस्वामी यांनी 7 मतदान क्षेत्रामध्ये जेडीएसचे उमेदवार थांबवलेले असून सुमारे 56 मतदान क्षेत्रामध्ये काँग्रेस पक्षाचे उमेदवार न थांबल्यामुळे काँग्रेसचे वर्चस्व कमी होणार असून काँग्रेस मुक्त भारत करण्याच्या कल्पनेला अप्रत्यक्षरित्या सहाय्य करत असल्याचे महांतेश कवटीमठ यांनी यावेळी सांगितले। ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾಗಿರತಕ್ಕಂತ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಅವರು ಬೆಳಗ್ಗೆ 11 ಗಂಟೆಗೆ ತಮ್ಮ ನಾಮನಿರ್ದೇಶನವನ್ನು ತುಂಬಲಿದ್ದು ಇದಕ್ಕೆ ಜಿಲ್ಲೆಯ ಎಲ್ಲ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು, ಉಮೇಶ್ ಕತ್ತಿ ಅವರು, ಮಾಜಿ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು, ಶಾಸಕರಾದ ನಿಪ್ಪಾಣಿ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು, ಕುಡ್ಚಿ ಶಾಸಕರಾದ ಪಿ ರಾಜು ಅವರು, ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರತಕ್ಕಂತ ಮಾನ್ಯ ಲಕ್ಷ್ಮಣ್ ಸವದಿ ಅವರು, ದುರ್ಯೋಧನ ಐಹೊಳೆ ಅವರು, ಮಾಜಿ ಶಾಸಕರು ಮಾಜಿ ಸಚಿವರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರತಕ್ಕಂತ ಶಶಿಕಾಂತ್ ನಾಯ್ಕ ಅವರು ಮತ್ತು ಜಿಲ್ಲೆಯ ಪ್ರಮುಖ ನಾಯಕರು, ಆಮೇಲೆ ಕಾಗವಾಡದ ಮಾಜಿ ಶಾಸಕರಾದ ರಾಜು ಕಾಗೆ ಅವರು, ಇವರೆಲ್ಲರೂ ಸಹಿತ ಬೆಳಿಗ್ಗೆ 11 ಗಂಟೆಗೆ ನಾಮನಿರ್ದೇಶನ ಪತ್ರವನ್ನು ತುಂಬತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ। ಇದಾದ ನಂತರ ಆಮೇಲೆ ರಾಜ್ಯದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಈಶ್ವರಪ್ಪನವರು ಸಹಿತ ಬೆಳಗ್ಗೆ ನಾಮನಿರ್ದೇಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ। ಸಾಯಂಕಾಲ ಸರಿಯಾಗಿ 4 ಗಂಟೆಗೆ ಚಿಕ್ಕೋಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಆರ್ಡಿ ಸ್ಕೂಲ್ ಗ್ರೌಂಡ್ ಅಂತ ನಾವೇನು ಕರಿತೀವಿ, ಅಲ್ಲಿ ಸಾಯಂಕಾಲ ಸಾರ್ವಜನಿಕ ಸಭೆ ಜರುಗಲಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ। ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಸಹಿತ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ। ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು, ಪ್ರಭಾಕರ್ ಕೋರೆ ಅವರು, ಉಮೇಶ್ ಕತ್ತಿ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವರು, ಜಿಲ್ಲೆಯ ಎಲ್ಲ ಶಾಸಕರು, ಬಿಜೆಪಿಯ ಎಲ್ಲ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ। ಮಾಧ್ಯಮದ ಸ್ನೇಹಿತರ ಮುಖಾಂತರ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಈ ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿಯನ್ನು ಬೆಂಬಲಿಸಿ ಮತ್ತೊಮ್ಮೆ ಮೋದಿ, ಈ ದೇಶದ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ಕೆಲವೇ ಮತಗಳ ಅಂತರದಿಂದ ಕಳೆದುಕೊಂಡಿರತಕ್ಕಂಥ ಈ ಕ್ಷೇತ್ರವನ್ನ
ಮುಂಬೈ ಕರ್ನಾಟಕದಲ್ಲಿ ಇದು ಒಂದೇ ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಂಡಿತ್ತು. ಈ ಕ್ಷೇತ್ರವನ್ನು ಮರಳಿ ಬಿಜೆಪಿಯ ಮಡಲಿಗೆ ಹಾಕ್ತಕ್ಕಂಥ ಸಿದ್ಧತೆಯನ್ನು ಪಕ್ಷ ಮಾಡಿಕೊಂಡಿದೆ. ಬಿಜೆಪಿಯನ್ನ ಗೆಲುವನ್ನು ಸಾಧಿಸಲಿಕ್ಕೆ ನಾಳೆ ಬಿಜೆಪಿ ತನ್ನ ರಣಕಹಳೆಯನ್ನ ಊದಲಿದ್ದು, ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಚಾಲನೆಯನ್ನ ಕೊಡಲಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಹಾಸ್ಯಾಸ್ಪದ. ಕೇಂದ್ರದಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷದ ಆಗದೆ ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ ಈಗಾಗಲೇ ಕರ್ನಾಟಕದಿಂದಲೇ ತನ್ನ ಖಾತೆಯನ್ನು ಆರಂಭಿಸಿದೆ. JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಹಾಕದೆ ಸುಮಾರು 56 ವಿಧಾನಸಭಾ ಕ್ಷೇತ್ರಗಳ ಮತದಾರರಿಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ದೇವೇಗೌಡರು ನಾಂದಿ ಹಾಡಿದ್ದಾರೆ. ಈ ಸರ್ತಿ ಮತಪತ್ರಿಕೆಯಲ್ಲಿ ಇಲ್ಲ. ಇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ ಕರ್ನಾಟಕ ನಾಂದಿ ಹಾಡಲಿಕ್ಕೆ ಇಲ್ಲಿನ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ಸಹಕಾರವನ್ನು ನೀಡತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಧನ್ಯವಾದಗಳನ್ನ ಹೇಳಿ, ತಾವೇನು ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ, ತಮಗೆ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಶುಭ ಕೋರ್ತೀನಿ. RSS ಇದೊಂದು ಸಂಘಟನೆ ಆಗಿದ್ದು, ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಪಕ್ಷದ ಟಿಕೆಟ್ ತೀರ್ಮಾನ ಮಾಡತಕ್ಕಂಥ ವಿಚಾರದಲ್ಲಿ RSS ಯಾವಾಗಲೂ ಸಹಿತ ಭಾಗವಹಿಸಿಲ್ಲ. ಇದು ಆಧಾರ ರಹಿತ ಆರೋಪವಾಗಿದೆ. ನಾಲ್ಕು ಜನ ಪ್ರಮುಖ ಆಕಾಂಕ್ಷಿಗಳಿದ್ರು. ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಸಹಿತ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಂತ ಆಕಾಂಕ್ಷೆಯನ್ನ ವ್ಯಕ್ತ ಮಾಡಿದ್ರು. ಮಾಜಿ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು ಅಪೇಕ್ಷೆ ಮಾಡಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಪೇಕ್ಷೆ ಮಾಡಿದ್ರು. ಮಾಜಿ ಸಚಿವರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕ್ ಅವರು ಸಹಿತ ಅಪೇಕ್ಷೆ ಮಾಡಿದ್ರು. ಪಕ್ಷ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಜೊಲ್ಲೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಬೇರೆಯವರು ಸಮರ್ಥರಲ್ಲ ಅಂತಕ್ಕಂಥ ವಿಚಾರ ಅಲ್ಲ. ಎಲ್ಲರೂ ಸಮರ್ಥ ಆಗಿದ್ದಾಗಲೂ ಸಹಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಪಾರ್ಲಿಮೆಂಟರಿ ಬೋರ್ಡು ಜೊಲ್ಲೆ ಅವರನ್ನು ಇವತ್ತು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಇದರ ಅರ್ಥ ಬೇರೆಯವರು ಸಮರ್ಥರಲ್ಲ ಅನ್ನೋದನ್ನ पक्ष अल्लगळतದೆ. कर्नाटकामध्ये चिक्कोडीमध्येच तुम्ही घेतलं तर एकच घराण्यात त्यांचे वडील आणि त्यांचे चिरंजीव आता आमदार आणि खासदार आहेत. आणि आता जोल्ले अण्णासाहेब जोल्लेना मागच्या आमदारकी इलेक्शनला सुद्धा पक्ष तिकीट दिला होता. एखादा निवडणूक लढवायचा असेल आणि जिंकायचं असेल त्या पद्धतीने अभ्यर्थी निवडायला लागतोय. त्यामुळे जोल्लेंची निवड झालेली आहे. त्याला अण्णासाहेब जोल्लेंना बघताना आम्ही त्यांचं फॅमिली त्यांचे वहिनी आमदार आहेत म्हणून आम्ही बघत नाही. आम्ही एक सबल नेतृत्व आणि सहकार क्षेत्रातील एक मोठं नाव आणि सगळं कामाला सहकार क्षेत्राला झटणारं एक व्यक्तिमत्व अण्णासाहेब जोल्ले असून त्यांना एक संधी मिळावा. आमदारकीच्या इलेक्शनला थोडक्यात त्यांनी हारले होते, तुम्ही लक्षात असू दे. रेग्युलर इलेक्शन मध्ये प्रकाश विखेरी 70,000 मताने त्यांनी जिंकले होते. बाय इलेक्शन मध्ये 28,000 ला आले. मागच्या आमदारकी इलेक्शनला ते 10,000 ला आले. त्यामुळे कुठेतर काँग्रेस मुक्त चिक्कोडी करण्यासाठी जोल्लेंना निवडले गेलेले आहे. आम्ही सर्वजण त्यांच्या पाठीशी थांबून त्यांना निवडायचं आणि योग्य हे अभ्यर्थीला निवडून त्यांना खासदार करायचं
हे ठामपणे निर्णय इथले कार्यकर्ते नेते मंडळी घेतले आहेत. ಮುಂದಿನ ನಿರ್ಮಾಣಗಳಲ್ಲಿ ಬಸವಪ್ರಸಾದ್ ಜಗದೀಶ ಚಿಕ್ಕೋಡಿ ವಿಧಾನಸಭಾ ಮತಕ್ಷೇತ್ರದಿಂದ ಇದೇ ಸ್ಥಳವನ್ನು ಕೇಳಿಸಿದ್ರೆ ಅದು ಕಾಲ ನಿರ್ಣಯ ಮಾಡ್ತದೆ. ಇಟ್ ಇಸ್ ಎ ಪ್ರೀಮ್ಯಾಚ್ಯೂರ್ಡ್ ಕ್ವಶನ್. ಜನ ಮಾತಾಡ್ತಾರ, ನಾವು ಜನ ಹೆಂಗ ಅನ್ನಕತ್ತಾರ ಅವ್ರ ಅದು ಸಂದರ್ಭ ನಿರ್ಧಾರ ಮಾಡ್ತದೆ. ಯಾರು ವ್ಯಕ್ತಿಗತವಾಗಿ ಯಾರನ್ನ ಅಭ್ಯರ್ಥಿ ಮಾಡೋಕ್ಕಾಗೋದಿಲ್ಲ. ಯಾರು ಸ್ವಂತ ಶಕ್ತಿ ಮೇಲೆ, ಸ್ವಂತ ವ್ಯಕ್ತಿತ್ವದ ಮೇಲೆ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ, ಯಾರು ಜನರ ಜೊತೆಗೆ, ಯಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕತ್ವವನ್ನು ಬೆಳೆಸ್ಕೊಳ್ತಾರೆ, ಅಂಥವ್ರಿಗೆ ಪಕ್ಷ ಯಾವಾಗಲೂ ಅವಕಾಶ ಕೊಡ್ತದೆ. यावेळी बसवप्रसाद जोल्ले, बीजेपी जिल्हा अध्यक्ष शशिकांत नाईक हे उपस्थित होते.